ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ದೇವರಾದ ಯೇಸುಕ್ರಿಸ್ತನು ಈ ದಿನವೂ ಕೂಡ ನಿಮಗೆ ಅವಶ್ಯವಿರುವಂಥ ಆಶೀರ್ವಾದಗಳನ್ನು ಅನುಗ್ರಹಿಸಿ ಸಂತೋಷ ಪಡಿಸುವನು. ಆದ್ದರಿಂದ ಈ ದಿನ ಹೇಗಿರುತ್ತದೆ, ಏನಾಗುತ್ತದೆ ಎಂಬುದಾಗಿ ಕಂಗಾಲಾಗಬೇಕಾಗಿಲ್ಲ. ಈ ದಿನವೂ ನಿಮಗೆ ಆಶೀರ್ವಾದವಾಗಿ ಇರುತ್ತದೆ, ಒಳ್ಳೆಯದು ನಡೆಯಲಿದೆ, ನೀವು ನಂಬಿರಿ. ಆದರೆ ದೇವರು ನಿಮಗೆ ಕೊಡುವಂಥ ವಾಕ್ಯ, ಅದನ್ನು ನೀವು ಹೃದಯದಲ್ಲಿ ಹುದುಗಿಸಿಕೊಳ್ಳಬೇಕು. ಒಬ್ಬ ಭಕ್ತನು ದೇವರನ್ನು ನೋಡಿ ಬೇಡಿಕೊಳ್ಳುವಾಗ ದೇವರು ಕೊಟ್ಟಂತ ಸುಂದರವಾದ ಉತ್ತರ. ಕೀರ್ತನೆಗಳು 32:8 ವಾಕ್ಯ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ, ದೇವರು ಹೇಳುತ್ತಾರೆ. ಈ ವಾಕ್ಯ ನನ್ನ ಜೀವಿತದಲ್ಲಿ ಮರೆಯಲಾಗದೇ ಇರುವಂಥ ಒಂದು ವಾಕ್ಯ. ಅಷ್ಟು ಮಾತ್ರವಲ್ಲ, ಪದೇ ಪದೇ ನನ್ನ ಪ್ರಾರ್ಥನೆಯಲ್ಲಿ ನಾನು ಉಪಯೋಗಿಸುವಂಥ ಒಂದು ವಾಕ್ಯ. ಯಾಕೆ ಗೊತ್ತಾ? ದೇವರು 1974ರಲ್ಲಿ ನನ್ನನ್ನು ಸೇವೆಗಾಗಿ ಕರೆದಾಗ ನೇರವಾಗಿ ಆತನು ನನ್ನೊಟ್ಟಿಗೆ ಮಾತನಾಡುವಾಗ ನಾನು ಕೇಳಿದೆನು. ನನಗೆ ಸೇವೆ ಕುರಿತಾಗಿ ಏನೋ ತಿಳಿಯದು, ಪ್ರಸಂಗ ಮಾಡೋದಕ್ಕೆ ತಿಳಿಯದು, ಹೇಗೆ ಸೇವೆ ಮಾಡಬೇಕೋ ತಿಳಿಯದು, ಹೇಗೆ ಸೇವೆಗೆ ಕರೆಯುತ್ತಾ ಇದ್ದೀರೆಂಬುದಾಗಿ ಕೇಳಿದೆ. ಆಗ ದೇವರು ಈ ವಾಕ್ಯದ ಮೂಲಕ ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನೋ, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನೋ, ನಾನು ಹೇಳುವುದನ್ನು ನೀನು ಮಾಡಿದರೆ ಸಾಕು ಎಂದು ಹೇಳಿದರು. ಇದು ಚೆನ್ನಾಗಿದೆಯಲ್ಲ, ಈಸಿ ಆಗಿದೆ ಅಲ್ಲ, ನಾವು ಯೋಚಿಸಿ ಕಷ್ಟಪಡಬೇಕಾಗಿಲ್ಲ, ದೇವರು ಹೇಳುವುದನ್ನು ಮಾಡಿದರೆ ಸಾಕು ಎಂದು ದೇವರ ಬಳಿಯಲ್ಲಿ ಒಪ್ಪಿಸಿಕೊಟ್ಟೆ. ಆ ದಿನದಿಂದ ಈ ವಾಕ್ಯವನ್ನು ಹೇಳಿ ನಾನು ಇಂದಿನವರೆಗೂ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ನನ್ನ ಪ್ರಾರ್ಥನಾ ಡೈರಿಯಲ್ಲಿ 2 ಭಾಗಗಳಿದೆ. ಒಂದು ಕಡೆ ಪ್ರಾರ್ಥನಾ ಮನವಿ, ಇನ್ನೊಂದು ಕಡೆ ದೇವರ ಆಲೋಚನೆಗಳು. ಅದರಲ್ಲಿ ಪ್ರಾರ್ಥನಾ ಮನವಿಯ ಭಾಗದಲ್ಲಿ ದೇವರ ಬಳಿಯಲ್ಲಿ ಏನೇನನ್ನು ಕೇಳಬೇಕು ಎಂದು, ಆಲೋಚನೆಯ ಭಾಗದಲ್ಲಿ ಯಾವ್ಯಾವ ಆಲೋಚನೆಗಳನ್ನು ದೇವರಿಂದ ಹೊಂದಿಕೊಳ್ಳಬೇಕು, ಸೇವೆಯ ಕುರಿತು, ಪರ್ಸನಲ್ ಕಾರ್ಯಗಳ ಕುರಿತು ಎಲ್ಲವನ್ನು ದೇವರ ಮುಂದೆ ಇಟ್ಟು ಇದರಲ್ಲಿ ನಾನು ಏನು ಮಾಡಬೇಕು ದೇವರ, ನನಗೆ ಆಲೋಚನೆ ಕೊಡಿರಿ. ಸೇವೆಗಾಗಿ ಅನೇಕ ಸ್ಥಳಗಳಿಗೆ ಕರೆಯುವರು. ಅದನ್ನು ತಕ್ಷಣವೇ ಡೇಟೆಲ್ಲ ನೋಡಿ ನಾನು ತೀರ್ಮಾನ ಮಾಡುವುದಿಲ್ಲ. ಅದನ್ನು ಯೇಸುವಿನ ಸಮ್ಮುಖದಲ್ಲಿ ಹೋಗಿ ದೇವರೇ ಕರೆಯುತ್ತಿದ್ದಾರೆ, ಈ ದೇಶಕ್ಕೆ ಕರೆಯುತ್ತಾ ಇದ್ದಾರೆ, ಈ ಪಟ್ಟಣಕ್ಕೆ ಕರೆಯುತ್ತಾ ಇದ್ದಾರೆ, ನಾನು ಎಲ್ಲಿಗೆ ಹೋಗಬೇಕು, ಏನು ಹೇಳಬೇಕು, ಪ್ರಾರ್ಥಿಸುವಾಗ ದೇವರು ಉತ್ತರ ಕೊಡುವರು. ಈ ಸ್ಥಳಕ್ಕೆ ಹೋಗು, ಈ ದೇಶಕ್ಕೆ ಹೋಗು, ಈ ಪಟ್ಟಣಕ್ಕೆ ಹೋಗು, ಇಲ್ಲಿಗೆ ಈಗ ಹೋಗುವುದು ಬೇಡ, ದೇವರು ಆಲೋಚನೆ ಕೊಡುವರು. ಏನು ದೇವರು ಹೀಗೆಲ್ಲ ಹೇಳುವರು. ನೀವು ವ್ಯಾಪಾರಿಯಾಗಿದ್ದರೂ ನಿಮ್ಮೊಟ್ಟಿಗೆ ಮಾತನಾಡುವರು, IT ಯಲ್ಲಿ ಕೆಲಸ ಮಾಡುತ್ತಾ ಇದ್ದರೂ ಮಾತನಾಡುವರು, ಫ್ಯಾಮಿಲಿಯನ್ನು ನೋಡಿಕೊಳ್ಳುವವರಾಗಿದ್ದರೂ ಮಾತನಾಡುವರು, ಎಲ್ಲ ಕಾರ್ಯಗಳ ಬಗ್ಗೆಯೂ ದೇವರು ಮಾತನಾಡುವರು, ನೀವು ನಂಬಿರಿ. ಆ ರೀತಿ ಅನೇಕರು ನನಗೆ ಗೊತ್ತು. ಬಿಸ್ನೆಸ್ನಲ್ಲಿ ಜಯ ಹೊಂದಿದಂಥ ಒಬ್ಬ ಯವನಸ್ಥ ಮಗನೊಟ್ಟಿಗೆ ಮಾತನಾಡುವಾಗ, ನೀವು ನಿಮ್ಮ ತಂದೆಗಿಂತ ಚೆನ್ನಾಗಿ ಬಿಸ್ನೆಸ್ ಅನ್ನು ನಡೆಸುತ್ತಾ ಇದ್ದೀರಿ, ಹೇಗೆ ಎಂದು ಕೇಳಿದೆ. ಅವರು ಹೇಳಿದರು, ಅಂಕಲ್, ನಾನು ದೇವರ ಸಮ್ಮುಖದಲ್ಲಿ ಕಾದಿದ್ದು ಪ್ರಾರ್ಥಿಸಿ ಕರ್ತನು ಹೇಳುವುದನ್ನು ಮಾತ್ರ ಮಾಡುತ್ತೇನೆ. ವ್ಯಾಪಾರ ಮಾಡುವಂತ ಒಬ್ಬ ಮಗನು ಹೇಳಿದ್ದು, ಆದ್ದರಿಂದ ನನಗೆ ಸಕ್ಸಸ್ ಎಂಬುದಾಗಿ ಹೇಳಿದರು. ಅಂದರೆ ಕರ್ತನು ಹೇಳುವುದನ್ನು ಮಾಡುವುದು. ಇದೇ ರೀತಿಯಾಗಿಯೇ ಸೇವೆಯಾಗಿದ್ದರೂ ಕೂಡ ನಾವೇ ತೀರ್ಮಾನ ಮಾಡದೆ ಆಲೋಚನೆ ಕೇಳುವಾಗ ಆಲೋಚನೆ ಕೊಟ್ಟು ನಡೆಸುವರು. ಇಂದು ಅನೇಕ ಕಾರ್ಯಗಳಲ್ಲಿ ಏನ್ ಮಾಡುವುದೆಂಬ ಗೊಂದಲದಲ್ಲಿ ಇದ್ದೀರಲ್ಲ. ಫ್ಯಾಮಿಲಿಯಲ್ಲಿ ಸಮಸ್ಯೆ, ಏನ್ ತೀರ್ಮಾನ ಮಾಡುವುದೋ ತಿಳಿಯುತ್ತಿಲ್ಲ. ಬಿಸ್ನೆಸ್ನಲ್ಲಿ ಸಮಸ್ಯೆ, ಏನ್ ಮಾಡುವುದೋ ತಿಳಿಯುತ್ತಿಲ್ಲ. ಕೆಲಸದಲ್ಲಿ ಇಕ್ಕಟ್ಟು, ಏನ್ ಮಾಡುವುದೆಂಬುದಾಗಿ ತಿಳಿಯುತ್ತಿಲ್ಲ. ಸೇವೆಯಲ್ಲಿ ಹೇಗೆ ಮುನ್ನಡೆದು ಹೋಗುವುದೆಂದು ತಿಳಿಯುತ್ತಿಲ್ಲ. ಸ್ವಲ್ಪ ಕಾದಿರಿ, ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳಿ. ಈ ವಾಕ್ಯವನ್ನು ಹೇಳಿ, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವನೆಂದು ಹೇಳಿದ್ದೀರಲ್ಲ, ನನಗೆ ಈ ಆಲೋಚನೆ ಬೇಕೆಂಬುದಾಗಿ ನೀವು ಮೊದಲು ಪ್ರಾರ್ಥನೆ ಮಾಡಿರಿ. ಒಂದೇ ದಿನದಲ್ಲಿ ಆಲೋಚನೆ ಬರುವುದಿಲ್ಲ. ಸ್ವಲ್ಪ ದಿನಗಳು ನೀವು ದೇವರೊಂದಿಗೆ ಅನ್ಯೂನ್ಯವಾಗಿ ಬಾಳುತ್ತಾ ಇದ್ದರೆ ನಂತರ ಒಂದೇ ದಿನದಲ್ಲಿ ಆಲೋಚನೆಗಳು ಬರುತ್ತವೆ. ಕೆಲವೊಮ್ಮೆ ಕೆಲ ದಿನಗಳು ಹಿಡಿಯುತ್ತವೆ ದೇವರು ಉತ್ತರ ಕೊಡುವುದಕ್ಕೆ. ನೀವು ತಾಳ್ಮೆಯಿಂದ ಕಾದಿದ್ದು ನೀವು ದೇವರ ಆಲೋಚನೆಗಳ ಪ್ರಕಾರವಾಗಿ ಕಾರ್ಯ ಮಾಡಿರಿ, ಜಯ ಉಂಟಾಗುತ್ತದೆ. ಅದನ್ನೇ ನಮ್ಮ ಸೇವೆಯಲ್ಲಿ ಮಾಡುತ್ತಾ ಇದ್ದೇವೆ. ನಾನು ಪ್ರಸಂಗ ಮಾಡಬೇಕಾದರೂ ಕೂಡ ಇಂದು ಯಾವ ಪ್ರಸಂಗ ಮಾಡಬೇಕು, ಆ ವಾಕ್ಯವನ್ನು ನನಗೆ ಕೊಡಿರಿ, ನಾನು ಏನು ಹೇಳಬೇಕು ಎಂಬುದಾಗಿ ಕಾದಿದ್ದು ಪ್ರಾರ್ಥಿಸುವಾಗ ದೇವರು ಅದನ್ನು ಹೇಳುವರು. ಅದನ್ನೇ ಜನರೊಟ್ಟಿಗೆ ಹಂಚಿಕೊಳ್ಳುವುದು. ಪ್ರತಿಯೊಂದು ಕಾರ್ಯದಲ್ಲೂ ದೇವರು ಸುಂದರವಾಗಿ ಮಾತನಾಡಿ ನಡೆಸುವರು. ಆತನು ಮಾತು ಕೊಡುತ್ತಾನೆ, ನನ್ನ ಮಗನೇ, ನನ್ನ ಮಗಳೇ, ನಿನ್ನನ್ನು ಕಟಾಕ್ಷಿಸಿ ನಿನಗೆ ಆಲೋಚನೆ ಕೊಡುವೆನು, ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು. ನೀವು ನಂಬುತ್ತೀರಾ ನನ್ನೊಂದಿಗೂ ದೇವರು ಮಾತನಾಡುತ್ತಾರೆ ಎಂದು? ಆತನು ನೇರವಾಗಿ ಮನುಷ್ಯರಂತೆ ಬಂದು ಮಾತನಾಡುವುದಿಲ್ಲ. ನಮ್ಮ ಆತ್ಮದಲ್ಲಿ ಆತನು ಮಾತನಾಡುವುದನ್ನು ನಾವು ಗ್ರಹಿಸಿಕೊಳ್ಳಬಹುದು.
ನಾವು ದೇವರ ವಾಕ್ಯಗಳನ್ನು ಓದಿ ಪ್ರಾರ್ಥಿಸಿ ಕಾದಿರುವಾಗ, ವಿಶೇಷವಾಗಿ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸಿ ಶರೀರದ ಕ್ರಿಯೆಗಳನ್ನು ಅಡಗಿಸಿ ಆತ್ಮನಲ್ಲಿ ನಾವು ತುಂಬಿರುವಾಗ ದೇವರು ಪವಿತ್ರಾತ್ಮನ ಮೂಲಕ ನಮ್ಮೊಟ್ಟಿಗೆ ಮಾತನಾಡುವುದನ್ನು ನಾವು ತಿಳಿದುಕೊಳ್ಳಬಹುದು. ಆ ರೀತಿ ನೀವು ದೇವರ ಸ್ವರವನ್ನು ಕೇಳುವುದು ಅಭ್ಯಾಸವಾಗಿ ಬಿಟ್ಟರೆ ಇನ್ನೂ ಸುಲಭವಾಗುತ್ತದೆ. ಅನುದಿನ ನಿಮ್ಮೊಟ್ಟಿಗೆ ಮಾತನಾಡಿ ನಡೆಸುವುದನ್ನು ನೀವು ನೋಡಬಹುದು. ಸ್ವಲ್ಪ ದಿನಗಳು ನೀವು ಟೈಮ್ ಕೊಟ್ಟು ಕಾದಿದ್ದು ಈ ಒಂದು ಅನುಭವದೊಳಗೆ ಬರುವುದಾದರೆ ನಂತರ ಪ್ರತಿನಿತ್ಯವೂ ಇದೇ ಅನುಭವದಲ್ಲಿ ನಡೆಯಬಹುದು. ಆದ್ದರಿಂದ ಇಂದು ದೇವರನ್ನು ನೋಡಿ ಹೇಳಿರಿ, ದೇವರೇ, ನಿನ್ನನ್ನು ಕಟಾಕ್ಷಿಸಿ ನಿನಗೆ ಆಲೋಚನೆ ಹೇಳುವೆನೆಂಬುದಾಗಿ ಹೇಳಿದ್ದೀರಿ, ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನೆಂದು ಹೇಳಿದ್ದೀರಿ. ನನಗೆ ಆಲೋಚನೆ ಕೊಡಿರಿ, ನನಗೆ ತೋರಿಸಿರಿ. ಈ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಬೇಕು, ಹೇಗೆ ಮಾಡಬೇಕು, ಏನು ತೀರ್ಮಾನ ಮಾಡಬೇಕು, ನನಗೆ ಮಾರ್ಗದರ್ಶನವನ್ನು ಕೊಡಿರಿ. ಇಂದು ನನಗೆ ಆ ಗೈಡೆನ್ಸ್ ಅನ್ನು ಕೊಟ್ಟು ಮುನ್ನಡೆಸಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.